ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಈ ಸಂಜೆ ವೇಳೆಯಲ್ಲಿ ಅಪ್ಪ, ಹೊಸ ಜೀವ, ಹೊಸ ಜೀವನದ 9ನೇ ಪಾಠ ಯೇಸು ಕ್ರಿಸ್ತನ ಸಭೆಯ ಕುರಿತಾಗಿ ನಾವು ಕಲಿಯಲಿಕ್ಕಿರುವಾಗ ನೀವು ತಾನೇ ಕರ್ತನೆ ನಮಗೆ ಸಹಾಯ ಮಾಡಿ. ನಿಮ್ಮ ಕುರಿತು, ನಿಮ್ಮ ಸಭೆಯ ಕುರಿತು ಸರಿಯಾದಂತಹ ಒಂದು ಜ್ಞಾನವನ್ನ, ತಿಳುವಳಿಕೆಯನ್ನ, ಗ್ರಹಿಸುವಿಕೆಯನ್ನ ಹೊಂದಿಕೊಳ್ಳಲು ನೀವಿಷ್ಟಪಡುವಂತಹ ಸಭೆ ಏನು, ಹೇಗೆ ಅನ್ನುವಂಥದ್ದನ್ನ ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡು. ನಿಮ್ಮ ವಾಕ್ಯವನ್ನು ಹಂಚುವಂತಹ ಅಸಿಸ್ಟೆಂಟ್ ಪಾಸ್ಟರ್ ಶೈನಿನ ನಿಮ್ಮ ಆತ್ಮನಿಂದ ತುಂಬಿಸಿರಿ ಕರ್ತನೆ. ಆ ಮಗಳು ನಿಮ್ಮ ವಾಕ್ಯಗಳನ್ನ ಮಾತನಾಡುವಾಗ ನಿಮ್ಮ ಆತ್ಮನ ಮೂಲಕ ಮಾತನಾಡಲು ಆ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಅಪ್ಪ ದೇವರೇ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ ಅಪ್ಪ, ಈ ಲೋಕದ ಜ್ಞಾನವನ್ನ ಮೀರುವಂತಹ ಅಪ್ಪ ದೇವರೇ ಜ್ಞಾನವಾಗಿಯೂ ಸೈತಾನನ ಕಾರ್ಯಗಳನ್ನ ಸೋಲಿಸುವಂತಹ ಆ ಜ್ಞಾನದ ಬಲವಾಗಿ ಇರಲೆಂಬುದಾಗಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಎಸ್ ಪಾಸ್ಟರ್. Amen. ಆಮೆನ್. Okay, we're starting a new meeting today, lesson number 9. ಇವತ್ತಿನಿಂದ ನಾವು ಪಾಠ 9 ಕಲಿತಾ ಇದ್ದೇವೆ. And it's titled The Church of Jesus Christ. ಆ ಒಂದು ಪಾಠದ ಹೆಸರು ಯೇಸು ಕ್ರಿಸ್ತನ ಸಭೆ ಎಂಬುದಾಗಿ. And it's very important that we understand what kind of church Jesus uses, what kind of church God uses. ಸೊ ಈ ಒಂದು ಪಾಠದ ಮೂಲಕ ದೇವರಿಗೆ ಅಂದ್ರೆ ಯೇಸು ಕ್ರಿಸ್ತನಿಗೆ ಅಥವಾ ದೇವರಿಗೆ ಇಷ್ಟವಾದ ಸಭೆ ಯಾವುದು, ಎಂತ ಸಭೆನ ದೇವರು ಉಪಯೋಗಿಸ್ತಾರೆ ಅನ್ನೋದನ್ನ ನೋಡೋಣ. And in the Bible, there are many meanings of the word church. It doesn't just mean the church building, but it means the believers. All together, we make the church. ಬೈಬಲ್ ಅಲ್ಲಿ ಅನೇಕ ಅರ್ಥಗಳನ್ನ ಕೊಡುವಂತ ಸಭೆ ಅಥವಾ ದೇವಾಲಯ ಅನ್ನುವಂತ ಪದಗಳಿದೆ. ಆದ್ರೆ ಇಲ್ಲಿ ನಾವು ಮಾತನಾಡುವಂತ ಅಥವಾ ಕಲಿಯುವಂತ ಸಭೆ ಅಂದ್ರೆ ಅದು ಬಿಲ್ಡಿಂಗ್ ಅಲ್ಲ, ಕಟ್ಟಡ ಅಲ್ಲ, ಆದ್ರೆ ವಿಶ್ವಾಸಿಗಳು ಕೂಡಿ ಬರುವಂತ ಒಂದು ಕೂಟ. So the church building where we give worship is very important, but the most important thing is the believers. The believers as the church of Jesus Christ, what kind of answer, what kind of message do we have? ಇಲ್ಲಿ ಆ ಕಟ್ಟಡ ಮುಖ್ಯವಾದ್ರೂ ಕೂಡ ಅದಕ್ಕಿಂತ ಮುಖ್ಯವಾದದ್ದು ಆ ಒಂದು ವಿಶ್ವಾಸಿಗಳು ಕೂಡಿ ಬರುವಂತದ್ದು. ಹಾಗಾಗಿ ಆ ಒಂದು ಸಭೆ ಎಂತದ್ದಾಗಿರಬೇಕು ಅನ್ನೋದನ್ನ ನಾವು ನೋಡೋಣ. So an important Bible verse is Ephesians 4:13-16, which is the Bible verse for this message. ಸೊ ಈ ಒಂದು ಸಂದೇಶಕ್ಕೆ ಮುಖ್ಯವಾದ ವಾಕ್ಯ ಭಾಗ ಬಂದು ಎಫೆಸ 4ನೇ ಅಧ್ಯಾಯ 13ರಿಂದ 16ನೇ ವಚನವನ್ನ ಓದೋಣ. So let's read Ephesians 4:13-16 together. ಸೊ ಎಲ್ಲರೂ ಸೇರಿ ಈ ವಚನವನ್ನ ಓದೋಣ. ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವು ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಆಮೆನ್. Amen. So the word that in Ephesians, it's talking about mature. We have to become mature in the fullness of Christ. ಸೊ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇರುವಂತದ್ದು ದೇವರ ವಾಕ್ಯದಲ್ಲಿ ನಾವು ಯೋಗ್ಯ ಸ್ಥಿತಿಗೆ ಬರಬೇಕು ಅಂತ. And then in verse 14, when we are mature, we are no longer infants. We're no longer shaken by the wind, blown here and there by different teachings. 13ರಲ್ಲಿ ನಾವು ದೇವರ ವಾಕ್ಯದಲ್ಲಿ ಯೋಗ್ಯ ಸ್ಥಿತಿಗೆ ಬರಬೇಕು ಅಂತ ಹೇಳಿ 14ರಲ್ಲಿ ನಾವು ನೋಡ್ತೇವೆ, ನಾವು ಯಾವಾಗ ದೇವರ ವಾಕ್ಯದಲ್ಲಿ ಯೋಗ್ಯ ಸ್ಥಿತಿಗೆ ಪ್ರವೀಣರಾಗಿರ್ತೀವೋ ಆಗ ಮೂಲೆ ಕೂಸುಗಳಂತೆ ಇರೋದಿಲ್ಲ, ಬೇರೆ ದುರ್ಬೋಧನೆಗಳ ಹಿಂದೆ ಬೀಳೋದಿಲ್ಲ. So when we were in India, the Australian Pastor Stephen, he said that there are many people that can tell us deceitful words or from the TV or from
the radio, we can hear different messages, different kinds of things that make us unsure about our faith. ಆಸ್ಟ್ರೇಲಿಯಾದವರು ನಮ್ಮ ಇಂಡಿಯಾಗೆ ನಮ್ಮ ಸ್ಥಳಕ್ಕೆ ಬಂದಾಗ ಅವರು ಪಾಸ್ಟರ್ ಸ್ಟೀವನ್ ಅಂತ ಹೇಳಿ ವಾಕ್ಯವನ್ನ ಕೊಟ್ರು ಐಬಲ್ಗುಪ್ಪೆ ಚರ್ಚಲ್ಲಿ. ಆಗ ಅವ್ರು ಹೇಳ್ತಾ ಇದ್ರು, ಅಂದ್ರೆ ಈ ಒಂದು ದುರ್ಬೋಧನೆಗಳು ಯಾವ ರೀತಿ ಟಿವಿಯಲ್ಲಿ, ರೇಡಿಯೋದಲ್ಲಿ, ಫೋನ್ಗಳ ಮೂಲಕ, ಆ ಯೂಟ್ಯೂಬ್ಗಳ ಮೂಲಕ ಹೇಳ್ತಿರ್ತಾರೆ ಎಂಬುದಾಗಿ. So we have to be very firm in the covenant of Christ. The church, as the believers, we have to be imprinted with the sure covenant and have the sure direction. ಹಾಗಾಗಿ ಇಲ್ಲಿರುವಂತ ನಾವು ದೇವರ ವಾಕ್ಯದಿಂದಲೂ ಮತ್ತು ಆ ಸತ್ಯವಾದ ಒಡಂಬಡಿಕೆಯಿಂದಲೂ ಪರಿಪೂರ್ಣರಾಗಿ ಮುದ್ರಿತರಾಗಿರ್ಬೇಕು. And in verse 15 and 16, it says that Christ is the head of the church and we form the body. ಮತ್ತೆ 15-16 ವಚನಗಳಲ್ಲಿ ಹೇಳೋದೇನೆಂದ್ರೆ, ಯೇಸು ಕ್ರಿಸ್ತನೇ ಸಭೆಗೆ ಶಿರಸ್ಸಾಗಿದ್ದಾರೆ, ನಾವೆಲ್ಲರೂ ದೇಹದ ಅಂಗಗಳಾಗಿದ್ದೇವೆ ಎಂಬುದ. So as the body of Christ, we all have different talents, different skills. So some people work as the arms, as the legs, or the eyes. Everyone has to work together to serve the church. ಸೊ ಈ ದೇಹದಲ್ಲಿರುವಂತಹ ಅಂಗಗಳಿಗೆ ಹೇಗೆ ಒಂದೊಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೋ, ಒಂದು ಅಂಗ ಮಾಡೋ ಕೆಲಸ ಇನ್ನೊಂದು ಅಂಗ ಮಾಡದೆ ಇರಕ್ಕಾಗುತ್ತೋ, ಹಾಗೆ ಸಭೆಯಲ್ಲಿರುವಂತಹ ದೇವರ ಮಕ್ಕಳು, ನೀನು ನಾನು ದೇವರಿಂದ ಅನೇಕ ಒಂದು ತಲಾಂತುಗಳನ್ನ ಹೊಂದಿದ್ದೇವೆ. ನಮ್ಮೆಲ್ಲ ತಲಾಂತುಗಳು ಕೂಡ ದೇವರ ಸಭೆಗಾಗಿ, ದೇವರಿಗಾಗಿ ಉಪಯೋಗವಾಗುವಂತದ್ದಾಗಿದೆ. So we don't have to use our own standard, our own thinking when we look at other people or other believers, but we have to consider them very precious, because if there's something I can't do, then God raises somebody else. Where I am weak and lacking, God has another part of the body that is working. ಸಭೆಯಲ್ಲಿ ಒಂದ್ ವೇಳೆ ನೀನ್ ಮಾಡಕ್ಕಾಗ್ದಿರುವಂತ ಕೆಲಸವನ್ನ ಇನ್ನೊಬ್ರು ಮಾಡ್ತಿದ್ದಾರೆ ಅಂದ್ರೆ, ಅಥವಾ ಅವ್ರು ಮಾಡಕ್ಕಾಗ್ದಿರೋದನ್ನ ನೀನ್ ಮಾಡ್ತಿದ್ಯಾ ಅಂದ್ರೆ, ನಾವು ಆ ವಿಷಯದಲ್ಲಿ ಹೆಚ್ಚಿಸಿಕೊಳ್ಳುವಂಥದ್ದು ಅಥವಾ ಹೆಮ್ಮೆ ಪಡುವಂಥದ್ದು ಬೇಡ. ಯಾಕಂದ್ರೆ ಅವ್ರು ಕೊಟ್ಟಿರುವಂತ ತಲಾಂತು ಬೇರೆ, ನಮಗ್ ಕೊಟ್ಟಿರುವಂತ ತಲಾಂತು ಬೇರೆ. ಅವುಗಳನ್ನ ದೇವರ ಒಂದು ಸಭೆ ಅಭಿವೃದ್ಧಿಗೋಸ್ಕರ ನಾವು ಉಪಯೋಗಿಸ್ಬೇಕು. So in the introduction, might be a little bit difficult for the remnants to understand the Bible verses, but if you concentrate and receive the filling of the Holy Spirit, you can understand that there is a mystery of the church. So ಇಲ್ಲಿ ಇರುವಂತ ಒಂದು ವೇಳೆ ಚಿಕ್ಕ ಮಕ್ಕಳಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟವಾಗ್ಬೋದು, ಆದ್ರೂ ಕೂಡ ವಾಕ್ಯಕ್ಕೆ ಗಮನವಿಟ್ಟು ಕೇಳಿ ಅರ್ಥ ಆಗುತ್ತೆ. ಮೊದಲನೇದು ಬಂದು ದೇವದರ್ಶನ ಗುಡಾರದ ರಹಸ್ಯ ಎಂಬುದಾಗಿ ನೋಡ್ತೇವೆ. And in the Old Testament, it's known as the tabernacle or the tent or the temple, but this is all talking about the church. ಇಲ್ಲಿ ಒಂದನೇದಾಗಿ ನಾವು ನೋಡ್ತಾ ಇರೋದು, ಹಳೆ ಒಡಂಬಡಿಕೆಯಲ್ಲಿ ಈ ಸಭೆಯನ್ನ ಏನಂತ ಕರಿತಿದ್ರು ಅಂದ್ರೆ, ದೇವದರ್ಶನ ಗುಡಾರ ಅಂತ ಕರಿತೀವಿ, ಅಥವಾ ದೇವಾಲಯ ಅಂತ ಕರಿತೀವಿ, ಅಥವಾ ಒಂದು ಸಭೆ ಅಂತಾನೋ ಅಥವಾ ಒಂದು ಗುಡಾರ ಅಂತಾನೋ ಕರಿತೀವಿ. So the Bible is talking about the mystery. What kind of mystery, what kind of foundation does the church have to have? ಇಲ್ಲಿ ಮುಖ್ಯವಾಗಿ ಮಾತನಾಡ್ತಿರುವಂತದ್ದು ಆ ಒಂದು ಸಭೆಯಲ್ಲಿ ಇರಬೇಕಾಗಿರುವಂತಹ ರಹಸ್ಯ ಏನು ಎಂಬುದಾಗಿ, ದೇವದರ್ಶನ ಗುಡಾರದ ರಹಸ್ಯ ಏನಾಗಿರ್ಬೇಕು ಅಂತ. So let's read Exodus 25:22. ವಾಕ್ಯವನ್ನ ಓದ್ಕೊಳ್ಳೋಣ. ವಿಮೋಚನ ಕಾಂಡ 25:22. ವಿಮೋಚನ ಕಾಂಡ 25:22. Remnants, read, please. ಯಾರತ್ತೀರಾ? ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲಣ 2 ಕೆರೂಬಿಗಳ ನಡುವೆಯೇ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲಾ ಸಂಗತಿಗಳನ್ನು ತಿಳಿಸುವೆನು. ಆಮೆನ್. Amen. So this is talking about how to build the temple of God, and God is saying, I will meet with you there and give you all my commands. ಸೊ ಇಲ್ಲಿ ದೇವರು ಹೇಳ್ತಿರೋದೇನು ಅಂದ್ರೆ, ಅಲ್ಲಿಯೇ ಅಂದ್ರೆ ಆ ದೇವರ ಆಲಯದಲ್ಲಿಯೇ ನಾನು ನಿಮಗೆ ಎಲ್ಲವನ್ನ ಹೇಳುತ್ತೇನೆ ಅಂತ ಹೇಳ್ಬಿಟ್ಟು ಎಲ್ಲಾ ಸಂಗತಿಗಳನ್ನ ತಿಳಿಸುವೇನೆ ಎಂಬುದಾಗಿ ಹೇಳ್ತಿದ್ದಾನೆ. So the church, when we are in the church, when we give worship, that is the holy place where God gives us his commands, where God is giving us his word. ಸೊ ಸಭೆ ಅಂದ್ರೆ ದೇವರಿರುವಂತ ಸ್ಥಳ, ದೇವರು ನಮಗೆ ಆತನ ಆಜ್ಞೆಯನ್ನ ಕೊಡುವಂತ ಸ್ಥಳವಾಗಿದೆ. And another Bible verse, let's look at Exodus 29:42. ಇನ್ನೊಂದು ವಚನವನ್ನು ಕೂಡ ಓದ್ಕೊಳ್ಳೋಣ. ವಿಮೋಚನ ಕಾಂಡ 29:42. ಈ ಸರ್ವಾಂಗ ಹೋಮವನ್ನು ನೀವು ನಿಮ್ಮ ಸಂತತಿಯವರು ಪ್ರತಿನಿತ್ಯವೂ ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನದ ಗುಡಾರದ ಬಾಗಲಿನ ಎದುರಿನಲ್ಲಿ ಮಾಡಬೇಕು. ಆ ಗುಡಾರದಲ್ಲಿ ನಾನು ನಿಮಗೆ ದರ್ಶನವನ್ನು ಕೊಟ್ಟು
ನಿನ್ನ ಸಂಗಡ ಮಾತಾಡುವೆನು. ಆಮೆನ್. Amen. So tent of meeting, it's talking about the place of worship. Before we enter the place of worship, we give the burnt offering. ಸೊ ಇಲ್ಲಿ ಆ ಒಂದು ದೇವದರ್ಶನ ಗುಡಾರ ದೇವರ ಆಲಯವನ್ನ ಕುರಿತು ಮಾತನಾಡ್ತಾ ಇದೆ. ಸೊ ಆ ಒಂದು ಆಲಯಕ್ಕೆ ನಾವು ಹೋಗುವಾಗ ದೇವರನ್ನ ಆರಾಧಿಸಬೇಕಾಗಿದೆ. And the burnt offering, it's talking about the blood sacrifice, blood covenant, that we know the blood covenant is when we give the blood sacrifice, it means I believe in the Messiah Christ. ಸರ್ವಾಂಗ ಹೋಮವನ್ನು ಅರ್ಪಿಸೋದು ಅಂತ ಹೇಳಿದ್ರೆ ಅದು ರಕ್ತದ ಒಡಂಬಡಿಕೆಯ ಕುರಿತು ಮಾತನಾಡ್ತಾ ಇದೆ. ಆ ರಕ್ತದ ಒಡಂಬಡಿಕೆ ಅಥವಾ ಸರ್ವಾಂಗ ಹೋಮನ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅದರ ಅರ್ಥ ನಾವು ಬರ್ಲಿಕ್ಕಿದ್ದ ಯೇಸುವನ್ನ ನಾವು ನಂಬ್ತಿದೀವಿ ಅಂತ. And it says when we give the burnt offering in the tent of meeting, which is talking about the church, he says, there I will meet with you and speak to you. ಸೊ ಇಲ್ಲಿ ಯಾವಾಗ ನೀವು ಆ ದೇವದರ್ಶನ ಗುಡಾರಕ್ಕೆ ಹೋಗ್ತಿರೋ ಅಲ್ಲಿ ಸರ್ವಾಂಗ ಹೋಮಗಳನ್ನ ಅರ್ಪಿಸ್ಬೇಕು. ಯಾವಾಗ ನೀವು ಸರ್ವಾಂಗ ಹೋಮಗಳನ್ನ ಅರ್ಪಿಸ್ತಿರೋ ನಾನು ನಿಮ್ಮನ್ನ ಅಲ್ಲಿ ಭೇಟಿ ಆಗ್ತೇನೆ, ಮಾತನಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. So it means in worship, when we give worship, holding on to the mystery of Christ, God is giving us his word. He is telling us everything inside of worship. ಸೊ ಇದರ ಅರ್ಥ ಏನು ಅಂದ್ರೆ ನಾವು ಯಾವಾಗ ಸಭೆಗೆ ಹೋಗ್ತೀವಿ, ಯಾವಾಗ ದೇವ್ರನ್ನ ಆರಾಧಿಸ್ತೀವಿ, ಆ ಆರಾಧನೆ ಒಳಗೆ, ಆ ಸಭೆಯೊಳಗೆ ದೇವರು ತನ್ನ ರಹಸ್ಯವನ್ನ ನಮ್ಗೆ ಪ್ರಕಟಪಡಿಸ್ತಾನೆ. So that's why the church is a very precious place, because it is a place where God is giving us his word, where God speaks to us. ಹಾಗಾಗಿ ಸಭೆ ಅನ್ನೋದು ತುಂಬಾ ಮುಖ್ಯವಾದ ಸ್ಥಳ. ಆ ಸ್ಥಳದಲ್ಲಿ ದೇವರು ತನ್ನ ವಾಕ್ಯವನ್ನ ನಮಗೆ ಕೊಡ್ತಾನೆ. And of course, these days, some churches have made the church like a place where they have festivals or events, and they do lots of games, or they try to attract many people. ಆದ್ರೆ ಇವತ್ತು ಆ ಸಭೆಗಳು ಏನಾಗಿದೆ ಅಂತ ಹೇಳಿದ್ರೆ ಒಂದು ಹಾಸ್ಯದ ಸಭೆಗಳಾಗಿದೆ. ಒಂದು ಏನು ಅವರವರ ಇಷ್ಟಕ್ಕೆ ನಡೆಸುವಂತಹ ಆಟ ಪಾಠಗಳು ನಡೆಸುವಂತಹ ಒಂದು ಸ್ಥಳವಾಗಿ ಮಾರ್ಪಟ್ಟಿದೆ. But God doesn't want that. He wants to speak to us. He wants to give us the word of the covenant, the word about Jesus Christ. ಆದ್ರೆ ಸಭೆ ಇರುವಂತದ್ದು ಅಲ್ಲಿ ಉತ್ಸಾಹಗಳನ್ನು ಇನ್ನೊಂದು ಮತ್ತೊಂದನ್ನ ಮಾಡಕ್ಕಲ್ಲ, ತನ್ನ ವಾಕ್ಯವನ್ನ ಕೊಡೋದಕ್ಕಾಗಿ. So if the believers, the pastor, if they understand this importance, then they can give proper worship. ಯಾವಾಗ ಸೇವಕರಾಗಿರುವವರು ಇದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾರೋ ಆಗ ಅವರು ಸರಿಯಾದ ವಾಕ್ಯವನ್ನ ಬೋಧನೆ ಮಾಡ್ತಾರೆ. So again, another Bible verse, Exodus 30 verse 6. ಇನ್ನೊಂದು ವಚನವನ್ನು ಕೂಡ ಓದೋಣ. ಇದು ವಿಮೋಚನ ಕಾಂಡನೆ 36. ಆಜ್ಞಾಶಾಸನಗಳ ಮಂಜೂಷದ ಮುಂದಣ ತೆರೆಗೆ ಎದುರಾಗಿ, ಅಂದರೆ ಆಜ್ಞಾಶಾಸನಗಳ ಮೇಲಿರುವಂತ ಮತ್ತು ನಾನು ನಿನಗೆ ದರ್ಶನ ಕೊಡುವಂತ ಕೃಪಾಸನದ ಮುಂದೆ ಅದನ್ನು ಇರಿಸಬೇಕು. ಆಮೆನ್. Amen. So God is saying, I will meet with you there. He keeps saying, I will meet with you, I will speak to you, I will tell you everything. ದೇವರು ಹೇಳ್ತಿರುವಂತದ್ದು ನಾನು ಸತತವಾಗಿ ನಿಮ್ಮನ್ನ ಅಲ್ಲಿ ಭೇಟಿ ಆಗ್ತೇನೆ ಅಂತ, ದೇವ ದರ್ಶನ ಗುಡಾರದ ಬಳಿಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಅಂತ. So the place of worship is really important. The most important time of our day is when we listen to the word of God. ಹಾಗಾಗಿ ಈ ಒಂದು ಆರಾಧನೆ ಮಾಡುವಂತ ಸ್ಥಳ ಏನಿದೆ ಅದು ತುಂಬಾ ಮುಖ್ಯವಾಗಿರುವಂತದ್ದು. But the mystery is really about what kind of message, what kind of essence is the church focusing on. ಆದ್ರೆ ಆ ಒಂದು ಆರಾಧನೆ ಸ್ಥಳದಲ್ಲಿ ಎಂತ ವಾಕ್ಯವ ಬೋಧನೆ ಮಾಡಲ್ಪಡ್ತಾ ಇದೆ, ಎಂತ ರಹಸ್ಯವನ್ನ ಪ್ರಕಟಿಸಲ್ಪಡ್ತಾ ಇದೆ ಅನ್ನೋದು ಮುಖ್ಯ. So God gave them a command as well, how to make the temple, the tabernacle. It is Exodus 26:14. ಮತ್ತೆ ಆ ಒಂದು ದೇವದರ್ಶನ ಗುಡಾರವನ್ನ ಯಾವ ರೀತಿ ಮಾಡಬೇಕು ಅಥವಾ ಯಾವುದರಿಂದ ಮಾಡಬೇಕು, ಯಾವ ಒಂದು ಬಣ್ಣದಲ್ಲಿ ಮಾಡಬೇಕು ಅನ್ನೋದನ್ನ ಕೂಡ ದೇವರು ಹೇಳಿದ್ದಾರೆ. ವಿಮೋಚನ ಕಾಂಡ 26:14. So let's read Exodus 26:14. 26:14 ಓದೋಣ. ಈ ಹೊದಿಕೆಗೆ ಹೊದಿಸುವುದಕ್ಕಾಗಿ ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳಿಂದ ಒಂದು ಮೇಲ್ಹೊದಿಕೆಯನ್ನು, ಕಡಲು ಹಂದಿಯ ತೊಗಲುಗಳಿಂದ ಮತ್ತೊಂದು ಮೇಲ್ಹೊದಿಕೆಯನ್ನು ಮಾಡಿಸಬೇಕು. ಆಮೆನ್. Amen. The important word here is ram skins dyed red. ಅಂದ್ರೆ ಇಲ್ಲಿ ಯಾವ್ದ್ರಿಂದ ಮಾಡ್ಬೇಕಂದ್ರೆ ಕೆಂಪು ಬಣ್ಣದ ಕುರಿದೊಗಲುಗಳಿಂದ ಮಾಡ್ಬೇಕೆಂಬುದಾಗಿ. So God didn't just say red because he thought the color red is beautiful and he likes the color red. The color red is signifying the blood. ಈ ಕೆಂಪು ಬಣ್ಣದ ಕುರಿದೊಗಲು ಅಂದ್ರೆ ಅದೇನೋ ದೇವರಿಗೆ ಕೆಂಪು ಬಣ್ಣ ಅಂದ್ರೆ ಇಷ್ಟ ಅಂತಾನೋ ಅದು ಚೆನ್ನಾಗಿ ಕಾಣುತ್ತೆ ಅಂತಾನೋ ಅಲ್ಲ, ಅದರ ಅರ್ಥನೇ ಬೇರೆ ಇದೆ. So he's saying make a covering for the tent. Cover the tent with the blood of Jesus Christ.
ಅಂದ್ರೆ ಆ ಒಂದು ದೇವ ದರ್ಶನದ ಗುಡಾರ ಅಥವಾ ದೇವರ ಸಭೆ ಅನ್ನೋದು ಕ್ರಿಸ್ತನ ರಕ್ತದಿಂದ ಅದು ಮರೆಯಾಗಿರ್ಬೇಕು ಅನ್ನೋದು. So some people will read this and think, red, God just chose the color red, because they don't understand the mystery of the blood covenant in the Bible. ತುಂಬಾ ಜನಕ್ಕೆ ಇದು ಕೇವಲ ಒಂದು ಬಣ್ಣ ಆಗಿರುತ್ತೆ ಅಷ್ಟೇ, ಕೆಂಪು ಬಣ್ಣ, ದೇವ್ರಿಗೆ ಅದು ಇಷ್ಟ ಆಗಿರ್ಬೋದು, ಅದಕ್ಕೆ ಆ ಬಣ್ಣದಿಂದ ಮಾಡಕ್ಕೆ ಹೇಳಿದಾರಂತ ಅಲ್ಲ. ಅದರ ರಹಸ್ಯವನ್ನು ನಾವು ತಿಳಿದಿರ್ಬೇಕು. And really, the church that doesn't proclaim about the mystery of Christ, the mystery of the blood, it is really a dead church. There is no living word there. ಯಾವ ಸಭೆಯಲ್ಲಿ ಈ ಒಂದು ಕ್ರಿಸ್ತನ ರಕ್ತದ ಕುರಿತು ಅಥವಾ ಈ ಒಂದು ರಕ್ತದ ಒಡಂಬಡಿಕೆ ಕುರಿತು ಪ್ರಕಟಿಸೋದಿಲ್ವೋ ಆ ಸಭೆ ಸತ್ತ ಸಭೆಗೆ ಸಮಾನವಾಗಿರುತ್ತೆ. So all these Bible verses in Exodus, it's talking about how God commanded them what type of worship they have to give. ಅಂದ್ರೆ ಈ ವಿಮೋಚನಾ ಕಾಂಡದಲ್ಲಿ ನಾವು ಓದ್ಕೊಂಡಂತ ಎಲ್ಲಾ ವಚನಗಳು ಒಂದು ಎಂಥ ಒಂದು ಆರಾಧನೆ ನಾವು ಸಲ್ಲಿಸಬೇಕು ಅನ್ನೋದ್ರ ಕುರಿತು ಮಾತನಾಡುತ್ತೆ. And he's saying, at that place where Jesus Christ is proclaimed, I will be with you. I will tell you everything. I will speak all the words to you. ಮತ್ತೆ ದೇವ್ರು ಹೇಳಿದ್ದು, ಅಂತ ಒಂದು ಆರಾಧನೆ ಸ್ಥಳಕ್ಕೆ ನೀವು ಬರುವಾಗ ನಾನು ಅಲ್ಲಿ ಇರ್ತೇನೆ, ನಿಮ್ಮನ್ನ ಭೇಟಿ ಆಗ್ತೇನೆ, ನನ್ನ ಆಜ್ಞೆಗಳನ್ನ, ನನ್ನ ರಹಸ್ಯವನ್ನ ನಿಮಗೆ ತಿಳಿಯಪಡಿಸ್ತೇನೆ ಅಂತ ಹೇಳಿದ್ದಾರೆ. So this week, when we went to the evangelism field, Pastor Sue, who came to India, she was sharing the gospel with someone, and he asked her, can you predict the future? ನಾವು ಸೇವೆಗಂತ ಹೇಳ್ಬಿಟ್ಟು ಹೋಗಿದ್ವಿ, ನಾನು ಪಾಸ್ಟರ್ ಸೂ ಅಂತ ಹೇಳಿ ಅಲ್ಲಿ ಬಂದಿರಲ್ಲ ಇಂಡಿಯಾಗೆ ಅವ್ರ ಜೊತೆ. ಸೂ ಅವರು ದೇವರ ವಾಕ್ಯವನ್ನು ಒಬ್ಬರ ಹತ್ರ ಹಂಚ್ಕೊಳ್ತಿರ್ಬೇಕಾದ್ರೆ ಅವರಲ್ಲಿ ಒಬ್ಬರು ಕೇಳ್ತಿದ್ರು, ನೀವ್ ಇಷ್ಟ ಹೇಳ್ತಿದ್ರಲ್ಲ, ನನ್ನ ಭವಿಷ್ಯವನ್ನು ನೀವು ಹೇಳಕ್ಕಾಗುತ್ತಾ ಅಂತ. And Pastor Sue said, yes, because the scriptures, the Bible, tells us all about the future, how the age is coming, and through prayer as well, we can learn many things about our future from God. ಆಗ ನಾನು ಅವ್ರು ಹೇಳ್ತಾ ಇದ್ರು, ಹೌದು ಖಂಡಿತ ನಾನು ನಿನ್ನ ಭವಿಷ್ಯವನ್ನು ಹೇಳಬಲ್ಲೆ, ಯಾಕಂದ್ರೆ ಭವಿಷ್ಯದಲ್ಲಿ ಏನ್ ನಡೆಯುತ್ತೆ, ಏನೆಲ್ಲ ಸಂಭವಿಸುತ್ತೆ ಅನ್ನೋದು ಸತ್ಯವೇದ ಹೇಳುತ್ತೆ, ಅದನ್ನ ನಾನು ಹೇಳಬಹುದು ಅಂತ. And that also comes from worship. Worship is so important. That's why we always say, stake your life on worship. ಹಾಗಾಗಿನೇ ನಾವ್ ಯಾವಾಗ್ಲೂ ಹೇಳ್ತೀವಿ, ಆರಾಧನೆ ಅನ್ನೋದು ತುಂಬಾ ಮುಖ್ಯ, ನಿಮ್ಮ ಜೀವಿತವನ್ನ ಆರಾಧನೆಗಾಗಿ ಇಡಿ ಎಂಬುದಾಗಿ. And one thing I was very thankful when we came to missions is that all the disciples and remnants in India, they really concentrate on the word and they write down all the messages. ನಾವು ಇಂಡಿಯಾಗೆ ಬಂದಾಗ ನಿಮ್ಮನ್ನ ಭೇಟಿಯಾದಾಗ ತುಂಬಾ ಸಂತೋಷವಾಗಿದ್ದೇನೆಂದ್ರೆ, ಅಲ್ಲಿ ಬಂದಂತ ದೇವರ ಶಿಷ್ಯರು ಮತ್ತೆ ಆ ಉಳಿದವರೆಲ್ಲರೂ ಕೂಡ ವಾಕ್ಯದ ಕಡೆಗೆ ಗಮನ ಕೊಡ್ತಾ ಇದ್ರು, ಆ ವಾಕ್ಯಗಳನ್ನ ಸರಿಯಾಗಿ ಬರೆದುಕೊಳ್ತಾ ಇದ್ರು. That is really the proper way to worship. Our attitude in worship is really important because the Bible tells us that's the time where God is speaking to us and telling us everything that he wants to say. ಹಾಗಾಗಿ ಅದು ತುಂಬಾ ಮುಖ್ಯವಾದದ್ದು. ಯಾಕಂತ ಹೇಳಿದ್ರೆ ದೇವರ ಆರಾಧನೆ ಅಂದ್ರೆ, ಸರಿಯಾದ ಆರಾಧನೆ ಅಂದ್ರೆ ವಾಕ್ಯದ ಕಡೆ ಗಮನ ಕೊಡೋದಾಗ್ಲಿ, ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳೋದಾಗ್ಲಿ, ಅರ್ಥ ಮಾಡ್ಕೊಳ್ಳೋದಾಗ್ಲಿ ಮುಖ್ಯವಾಗುತ್ತೆ. So we don't have to go to the fortune teller. We don't have to go to the shaman to know about our future. The Bible says God is communicating everything to us in worship. ನಮ್ಮ ಜೀವಿತಗಳನ್ನ, ನಮ್ಮ ಒಂದು ಭವಿಷ್ಯವನ್ನ ನಾವು ತಿಳ್ಕೋಬೇಕು ಅಂದ್ರೆ ನಾವೆಲ್ಲೋ ಹೋಗೋ ಅವಶ್ಯಕತೆ ಇಲ್ಲ. ಒಂದು ಏನೋ ಕಣಿ ಹೇಳೋರ ಹತ್ರನೋ ಅಥವಾ ಭವಿಷ್ಯವಾಣಿ ಹೇಳೋರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಸತ್ಯವೇದನೆ ನಮ್ಮ ಕುರಿತಾಗಿ ಸ್ಪಷ್ಟವಾಗಿ ತಿಳಿಸುತ್ತೆ. So whatever problem, whatever conflict, whatever spiritual, mental problem you have, if you really pray, Lord, I want to receive my answer during this worship, God will speak to you. God will give you the answer. ನೀವು ಆರಾಧನೆಯಲ್ಲಿ, ದೇವರೇ ನನ್ನ ಜೀವಿತ, ನನ್ನ ಒಂದು ವಿಷಯಗಳ ಕುರಿತಾಗಿ ನೀವು ಮಾತನಾಡಿ ಅಂತ ಹೇಳ್ಬಿಟ್ಟು ಸರಿಯಾದ ಒಂದು ಆರಾಧನೆ ನೀವು ಸಲ್ಲಿಸೋದಾದ್ರೆ ದೇವರು ಖಂಡಿತ ತಿಳಿಯಪಡಿಸ್ತಾರೆ. So there is a flow of the Bible, which is the flow of the church. ಎರಡನೇದಾಗಿ ಪರಿಚಯದಲ್ಲಿ ನಾವು ನೋಡೋದು ಸತ್ಯವೇದವು ಅಂತ ಹೇಳಿ, ಆ ಸತ್ಯವೇದದಲ್ಲಿ ಸಭೆಯ ಹರಿವು ಅನ್ನೋದು ಇದೆ. So let's read Acts 7:38. ಈಗ ಅಪೊಸ್ತಲರ ಕೃತ್ಯಗಳಿಂದ ಕೆಲವು ವಚನಗಳನ್ನ ನೋಡಿ ಆ ಸಭೆಯ ಹರಿವನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ 7ನೇ ಅಧ್ಯಾಯದಲ್ಲಿ 38ನೇ ವಚನ. ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೇವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. Amen. Acts 7:38. Yes, there is the church in the wilderness. ಹೌದು, ಅಪೊಸ್ತಲರ ಕೃತ್ಯಗಳು 7:38ರಲ್ಲಿ ಅಲ್ಲಿ ಅರಣ್ಯದಲ್ಲಿನ ಒಂದು ಸಭೆಯನ್ನ ನಾವು ನೋಡ್ತೇವೆ. So as you know, in the wilderness, they were in the wilderness, they were really struggling, they had no land, they had little food, little water. ಅಲ್ಲಿ ಊಟ ಇರ್ಲಿಲ್ಲ, ಅವ್ರು ಸರಿಯಾಗಿ ನಿದ್ರೆ ಇರ್ಲಿಲ್ಲ, ಸರಿಯಾಗಿ ನೀರಿರ್ಲಿಲ್ಲ ಅಂತ ನೋಡ್ತೇವೆ. But regardless, they still gathered together to give praise to God.
ಆದ್ರೆ ಅವೆಲ್ಲವುಗಳ ಮಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡೋದಕ್ಕಾಗಿ ಅವರು ಸಭೆ ಕೂಡ್ತಿದ್ರು ಎಂಬುದಾಗಿ ನೋಡ್ತೇವೆ. Yeah, so whatever our circumstances, we should never have an excuse why we can't why we can't go to worship and give praise to ನಮ್ಮ God. ಜೀವನದಲ್ಲಿ ಏನೇ ಸಮಸ್ಯೆಗಳು ಎಷ್ಟೇ ಕಷ್ಟಗಳಿದ್ರು ಕೂಡ ಆರಾಧನೆ ಮಾಡಕ್ಕೆ ಸಭೆಗೆ ಹೋಗದೆ ಇರಬಾರದು. In the wilderness, they had nothing. Didn't even have 1 cent, but they still gathered together to praise God. ಆ ಒಂದು ಅಡವಿಯಲ್ಲಿ ಅಥವಾ ಅರಣ್ಯದಲ್ಲಿ ಅವರಿಗೆ ಸ್ವಂತ ಒಂದು ಸ್ಥಳ ಅನ್ನೋದು ಇರ್ಲಿಲ್ಲ. ಅವರು ಅಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೂ ಕೂಡ ಅವರು ಒಂದು ಕಡೆ ಸೇರಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. Because they truly believe that they worship the living God who is always speaking to them. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಾವು ಆರಾಧನೆ ಮಾಡ್ತಿರೋದು ಜೀವವುಳ್ಳ ದೇವರನ್ನ ಮತ್ತು ಆತನು ನಮ್ಮ ಸಂಗಡ ಮಾತನಾಡ್ತಾರೆ ಅನ್ನುವಂತ ನಂಬಿಕೆ ಇತ್ತು. As well, let's read about the tabernacle of the testimony, Acts 7:44. ಎರಡನೆಯ ಸಭೆಯ ಹರಿವನ್ನ ನಾವು ನೋಡೋಣ. 7:44 ಸಾಕ್ಷಿಯ ದೇವದರ್ಶನ ಗುಡಾರ ಅಂತ. ದೇವದರ್ಶನ ಗುಡಾರವು ಅಡವಿಯೊಳಗೆ ನಮ್ಮ ಪಿತೃಗಳ ಬಳಿಯಲ್ಲಿ ಇತ್ತು. ಮೋಶೆಯ ಸಂಗಡ ಮಾತಾಡಿದವನು ನೀನು ನೋಡಿದ ಮಾದರಿಯ ಪ್ರಕಾರವೇ ಅದನ್ನು ಮಾಡಿಸಬೇಕೆಂದು ನೇಮಿಸಿದನು. ಆಮೆನ್. Amen. So important word here is that it was made as God had directed them. ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಏನಂದ್ರೆ ನೀನು ನೋಡಿದ ಮಾದರಿಯ ಪ್ರಕಾರವೇ ಅದನ್ನು ಮಾಡಬೇಕು ಅಂತ. So according to the word of God, we always have to follow the word of God according to what God says. That is how we are acting. ಇದರ ಅರ್ಥ ಏನು ಅಂದ್ರೆ ನಿನ್ನ ಇಷ್ಟದ ಪ್ರಕಾರ ಅಲ್ಲ ಸಭೆ ಇರ್ಬೇಕಾರದು. ದೇವರು ಯಾವ ರೀತಿಯ ಸಭೆ ಇರಬೇಕು ಅಂತ ಅನ್ಕೊಂಡಿದಾರೋ ಅಂತ ಸಭೆಯನ್ನ ನಾವು ಮಾಡಬೇಕು. So really, there is no need for our own thoughts, our own opinion. According to the word of God, that should be our standard. ಸಭೆ ಅನ್ನೋದು ನಮ್ಮ ಆಲೋಚನೆ ಪ್ರಕಾರನೋ ನಮ್ಮ ಉದ್ದೇಶದ ಪ್ರಕಾರನೋ ಇರಬಾರ್ದು. ಅದು ಖಂಡಿತವಾಗ್ಲೂ ದೇವರ ಆಲೋಚನೆ, ದೇವರ ವಾಕ್ಯಾನುಸಾರ ಇರಬೇಕು. And another Bible verse, Acts 7:46. ಇನ್ನೊಂದು ವಚನವನ್ನು ಓದ್ಕೊಳ್ಳೋಣ. ಅಪೊಸ್ತಲಗಳಲ್ಲೇ 7:46. ದಾವೀದನು ದೇವರ ಸನ್ನಿಧಾನ ಓದು ಯಾರು ಸನ್ನಿಧಾನದಲ್ಲಿ ಕೃಪೆ ಹೊಂದಿ ಯಾಕೋಬನ ವಂಶದವರಿಗೋಸ್ಕರ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡನು. ಆಮೆನ್. Amen. The God of Jacob. Who was Jacob? Jacob was a child of the covenant. ಸೊ ಇಲ್ಲಿ ಈ ಯಾಕೋಬನು ಯಾರು ಅಂದ್ರೆ ಒಂದು ಒಡಂಬಡಿಕೆಯ ಮಗನಾಗಿದ್ದ. So when it says that for the God of Jacob, really we are same. We have been called as the covenantal people like Jacob. ಹೌದು, ನಾನು ನೀನು ಕೂಡ ಯಾಕೋಬನ ಹಾಗೆ ಒಡಂಬಡಿಕೆ ಒಳಗೆ ಕರೆಯಲ್ಪಟ್ಟವರಾಗಿದ್ದೇವೆ. And it says there the dwelling place. So what is the church? The church is the dwelling place of God. ಸೊ ಇಲ್ಲಿ ನಾವು ನೋಡ್ತಿರೋದೇನು ಅಂದ್ರೆ ಇದು ದೇವರು ವಾಸ ಮಾಡುವಂತಹ ಸ್ಥಳ ಎಂಬುದಾಗಿ. And of course God doesn't just live inside of the church. God lives in us because we have Jesus Christ. ಹೌದು, ಒಂದು ಕಟ್ಟಡದೊಳಗೆ ಅಲ್ಲ ದೇವರು ವಾಸ ಮಾಡೋದು, ನಮ್ಮೊಳಗೆ ನಾವು ಆತನ ಆಲಯವಾಗಿದ್ದೇವೆ. So even same Acts 7:47, the next Bible verse. ಮತ್ತೆ ಅಪೊಸ್ತಲಗಳು 7:47 ಸೊಲೊಮೋನನ ದೇವಾಲಯವನ್ನ ನೋಡ್ತೇವೆ. ಓದ್ಕೊಳ್ಳೋಣ. ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸೊಲೊಮೋನನು. ಆಮೆನ್. Amen. This is talking about Solomon's temple. ಇದು ಸೊಲೊಮೋನನ ದೇವಾಲಯದ ಕುರಿತು ಮಾತನಾಡ್ತಿದೆ. So even though there is the temple of the God of Jacob and Solomon's temple, they all had a vision to build a temple for God. ಸೊ ಈ ಹರಿವನ್ನ ನೋಡ್ತಿದ್ದೀರಾ? ಅರಣ್ಯದಲ್ಲಿ ಸಭೆ ಕೂಡ್ತಿದ್ರು, ಮತ್ತೆ ದೇವದರ್ಶನ ಗುಡಾರದಲ್ಲಿ ಅವ್ರ ಸಭೆ ಕೂಡ್ತಿದ್ರು. ಯಾಕೋಬನಿಗೋಸ್ಕರ ಒಂದು ಸಭೆ, ಅವರ ವಂಶದವರಿಗೋಸ್ಕರ ಒಂದು ಸಭೆ, ಮತ್ತೆ ಸೊಲೊಮೋನನ ಒಂದು ದೇವಾಲಯ ಕಟ್ಟಲ್ಪಟ್ಟು. There is a true temple. So let's read Acts 7:48-50. ಇದರಲ್ಲಿ 5ನೇದಾಗಿ ನೋಡ್ತೇವೆ ಅಪೊಸ್ತಲಗಳಲ್ಲಿ 7:48 ನಿಜವಾದ ದೇವಾಲಯ ಎಂಬುದಾಗಿ. ಅದು 7:48 ಓದೋಣ. ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವನಲ್ಲ. ಆಮೆನ್. Amen. And 49:50. 49-50 ಓದೋಣ. ಆಕಾಶವು ನನಗೆ ವಾವಳೆ ಶಾರೋ ನೋಡ್ತಾ ಇದ್ದಾಳೆ ಬಿಡು. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ
ಪಾದಗಳಿಗೆ ಪೀಠ. ನೀವು ನನಗೆ ಎಂತ ಮನೆಯನ್ನು ಕಟ್ಟಿಕೊಂಡುವಿರಿ, ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ ಎಂದು ಪ್ರವಾದಿಯು ನುಡಿದಿದ್ದಾನೆ. Amen. Amen. So, the Most High, Almighty Living God, does not live in a house made by human hands. ಸೊ ನಿಜವಾದ ದೇವಾಲಯ ಯಾವುದು ಅಂತ ಹೇಳಿದ್ರೆ ಕೈಗಳಿಂದ ಕಟ್ಟಿರುವಂತಹ ಕಟ್ಟಡಗಳಲ್ಲ ದೇವರು ವಾಸ ಮಾಡೋದು. So, when we came to India, we visited the temple, and they have a temple that keeps the God inside of the little house in the temple. ನಾವು ಇಂಡಿಯಾಗೆ ಬಂದಾಗ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗೆ ಅವರು ದೇವರನ್ನು ಇಟ್ಟಿದ್ರು. And for those people who worship that God, they have to travel up the big mountain to go and visit their God. ಆ ದೇವರನ್ನ ಅವರು ಭೇಟಿ ಆಗ್ಬೇಕು, ಆ ದೇವರನ್ನ ಅವರು ಆರಾಧನೆ ಮಾಡ್ಬೇಕು ಅಂದ್ರೆ ಆ ಬೆಟ್ಟವನ್ನ ಹತ್ತಿ ಆ ಒಂದು ತುದಿಗೆ ಹೋಗ್ಬೇಕು. But God says, I do not live in those kind of houses, because verse 15, it says, has not my hand made all these things? ಆದ್ರೆ ನಿಜವಾದ ದೇವರು ಆ ಒಂದು ಬೆಟ್ಟಗಳಲ್ಲೋ ಗುಡ್ಡಗಳಲ್ಲೋ ಕಟ್ಟಡಗಳಲ್ಲೋ ವಾಸ ಮಾಡಲ್ಲ. 50ನೇ ವಚನದಲ್ಲಿ ಓದ್ಕೊಡ್ವಿ, ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತಲ್ಲ ಎಂಬುದಾಗಿ. So God is saying that is just a creation. I created that myself. How can that be my house where I am living? ಸೊ ದೇವ್ರು ಹೇಳ್ತಿರೋದೇನು 49 ಕೂಡ ನೋಡ್ತೇವೆ, ಎಲ್ಲವನ್ನ ದೇವರು ಸೃಷ್ಟಿ ಮಾಡಿರುವಾಗ ಆತನು ಸೃಷ್ಟಿ ಮಾಡಿರೋದ್ರೊಳಗಡೆ ಹೇಗೆ ಆತನು ಇರ್ತಾನೆ. So of course we worship God in the church, but he's saying that I am not just bound inside of the church. ಹೌದು, ನಾವೆಲ್ಲರೂ ಒಂದು ಚರ್ಚ್ ಕಟ್ಟಡದೊಳಗೆ ಸೇರಿ ಆರಾಧನೆ ಮಾಡ್ತಿದೀವಿ, ಅದರ ಅರ್ಥ ದೇವರು ಆ ಚರ್ಚ್ ಒಳಗಡೆನೆ ಇದ್ದಾರೆ ಅಂತ ಅಲ್ಲ. And where is the true temple? Where does God live? Let's read 1 Corinthians 3:16. ಹಾಗಾದ್ರೆ ನಿಜವಾದ ಆಲಯ ಯಾವುದು, ದೇವರು ವಾಸ ಮಾಡುವಂತಹ ಆಲಯ ಯಾವುದು ಅಂತ ಹೇಳಿ 1 ಕೊರಿಂಥ 3:16 ಓದಿಕೊಳ್ಳೋಣ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಆಮೆನ್. Amen. So we are God's temple. We are the true temple of God. ಹೌದು, ನಾವು ದೇವರ ಆಲಯಗಳಾಗಿದ್ದೇವೆ, ನಾವು ನಿಜವಾದ ಆಲಯಗಳಾಗಿದ್ದೇವೆ. So as the believers of God, wherever we go, even we go in the desert where there is no church, in the wilderness where there is no church, I am God's temple. ನಾವು ಒಂದು ವೇಳೆ ಅರಣ್ಯದಲ್ಲಿ ಹೋದ್ರು, ಕಾಡಲ್ಲಿ ಹೋದ್ರು, ಮರುಭೂಮಿಯಲ್ಲಿ ಹೋದ್ರು, ಯಾವುದೇ ಆಲಯಗಳಲ್ಲಿ ಇಲ್ಲ ಅಂದ್ರೂ ಕೂಡ ನಾವು ಆತನ ಜೀವೋಳ ಆಲಯಗಳಾಗಿದ್ದೇವೆ. And we don't have to climb up the big mountain to visit our God or go to the church to visit our God. God's ನಮ್ಮ Spirit lives ದೇವರನ್ನ ಭೇಟಿ inside of ಆಗ್ಬೇಕು me. ಅಂದ್ರೆ ಎತ್ತರವಾದ ಒಂದು ಬೆಟ್ಟಗಳಿಗೋ ಅಥವಾ ದೊಡ್ಡ ದೊಡ್ಡ ಚರ್ಚ್ ಕಟ್ಟಡಗಳಿಗೋ ಹೋಗೋದು ಅವಶ್ಯಕತೆ ಇಲ್ಲ. Yeah, so we have God's Holy Spirit, so we don't have to fear anything. We're given authority by the Almighty Living God. ನಾವೇ ದೇವರ ಆಲಯಗಳಾಗಿರೋದ್ರಿಂದ, ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಿರೋದ್ರಿಂದ ನಾವು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಸರ್ವಶಕ್ತನಾದ ದೇವರೇ ನಮ್ಮೊಳಗಿದ್ದಾನೆ. So today in my remnant class, I have one little girl, she's 4 years old. ಇವತ್ತು ನಾನು ಸಭೆಯಲ್ಲಿ ಆ ಚಿಕ್ಕ ಮಕ್ಕಳ ಸೇವೆನ ನಡೆಸ್ತಿದ್ದೀನಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ ನನ್ನ ಒಂದು 4 ವರ್ಷದ ಒಂದು ಮಗು ಇದೆ. And I was sharing the videos from India, but she was very scared. All of a sudden she said, I'm scared, I don't want to watch it. ನಾನು ಇಂಡಿಯಾದಲ್ಲಿ ಮಾಡಿರುವಂತ ಕೆಲವು ವಿಡಿಯೋಗಳನ್ನ ತೋರಿಸ್ತಿದ್ರೆ ಅವಳು ಭಯ ಪಟ್ಕೊಂತು, ಇಲ್ಲ ನನಗೆ ನೋಡಕ್ ಆಗ್ತಿಲ್ಲ ಅಂತ. And she hasn't even seen the video yet, but already she has fear. So I knew it is the work of Satan that gives her fear. ಆ ವಿಡಿಯೋ ಇನ್ನು ನೋಡಕ್ ಮುಂಚೆನೆ ಆ ಮಗು ಭಯ ಪಡ್ತಾ ಇತ್ತು, ಇದು ಸೈತಾನನ ಕಾರ್ಯ ಅಂತ ನನಗೆ ಅರ್ಥ ಆಯ್ತು. So I told her, you have the Spirit of Jesus Christ inside of you. Why do you have to be afraid? ನಾನು ಆ ಒಂದು ಮಗಳಿಗೆ ಹೇಳಿದೆ, ನಿನ್ನಲ್ಲಿ ದೇವರ ಆತ್ಮನು ಇದ್ದಾನೆ, ನಿಂತದಕ್ಕೆಲ್ಲ ನೀನ್ ಯಾಕೆ ಭಯ ಪಡ್ತಿದ್ಯಾ ಅಂತ. You have to use your authority in the name of Jesus Christ. All of Satan's fear, all of Satan's deception go away. ಸೊ ದೇವರ ಒಂದು ಬಲವನ್ನ, ದೇವರ ಅಧಿಕಾರವನ್ನು ನೀನು ಉಪಯೋಗಿಸಿ ಪ್ರಾರ್ಥಿಸ್ಬೇಕು, ಆಗ ಎಲ್ಲಾ ಕತ್ತಲೆ ಶಕ್ತಿ ಭಯ ನಿನ್ನನ್ನ ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ರು. So I told her, when we watch the video, you keep using the name of Jesus Christ. ಸೊ ಅದಾದ ನಂತರ, ಅದು ಹೇಳಿದ ನಂತರ ಆ ಮಗು ದೇವರಿಗೆ ಸ್ತೋತ್ರ ಮಾಡ್ಕೊಂಡೆ ಅದನ್ನ ನೋಡ್ತು. So this is the kind of assurance that we have to give the remnants, the next generation. ಸೊ ಇಂಥ ಒಂದು ಭರವಸೆಯನ್ನ ನಾವು ಮುಂದಿನ ಒಂದು ಮಕ್ಕಳಿಗೆ ಕೊಡಬೇಕು. We are God's temple. God's Holy Spirit is with me everywhere that I go. ನಾವು ದೇವರ ಆಲಯಗಳಾಗಿದ್ದೇವೆ, ದೇವರ ಆತ್ಮನು ನಮ್ಮಲ್ಲಿ ಇದ್ದಾನೆ, ಎಲ್ಲಿಯೇ ಹೋದ್ರೂ ಆತನು ನಮ್ಮ ಜೊತೆ ಇರ್ತಾರೆ. And Satan always tries to make the children have fear.
be scared of something. ಆ ಸೈತಾನನು ಯಾವಾಗಲೂ ಕೂಡ ದೇವರ ಮಕ್ಕಳು ಭಯ ಪಡುವಂತೆ ಮಾಡ್ತಾನೆ. But seriously, remnants, if you understand the blessing, the power you received, you will be laughing over those things. So, ಇಲ್ಲಿರುವಂತ ಎಲ್ಲರೂ ಉಳಿದವರೆಲ್ಲರೂ ಕೂಡ ಈ ಒಂದು ದೇವರ ಅಧಿಕಾರವನ್ನ ದೇವರ ಬಲವನ್ನ ಅರ್ಥ ಮಾಡ್ಕೊಂಡಿದ್ರೆ ಸೈತಾನನ ಬಗ್ಗೆ ನೀನ್ ಭಯ ಪಡಲ್ಲ, ಅವನ ನೋಡಿ ನೀನ್ ನಗ್ತೀಯ. So you really have to factualize this authority, this spirit that lives inside of you. ಹಾಗಾಗಿ ನಿನ್ನ ಜೀವನದಲ್ಲಿ ಇರುವಂತ ದೇವರ ಆತ್ಮನು ದೇವರ ಬಲವನ್ನ ವಾಸ್ತವಿಕವಾಗಿ ನೀನು ನಂಬಬೇಕು, ಅದನ್ನ ಉಪಯೋಗಿಸ್ಬೇಕು. Even though we can't see it, the scripture says that his spirit lives inside of us, and we believe the word of God is true. ದೇವರ ಆತ್ಮವನ್ನ ನಾವು ನೋಡಕ್ ಆಗದೆ ಇರಬಹುದು, ಆದ್ರೆ ಇದು ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಇದು ನಿಜ, ದೇವರ ಆತ್ಮನು ನಮ್ಮಲ್ಲಿ ಇದ್ದಾನೆ. Version. Yes. So this God, our living God, doesn't live in a house made by human hands. ಹಾಗಾಗಿ ಕೈಗಳಿಂದ ಕಟ್ಟಲ್ಪಟ್ಟಿರುವಂತಹ ಕಟ್ಟಡಗಳಲ್ಲ ದೇವರು ವಾಸ ಮಾಡೋದು. Yeah, we have to really have assurance. We have to also share with other people. Maybe someone tried to sell you a God on the street or say, oh, this is going to give you blessing. You can tell them, Holy Spirit is already inside of me. I don't need that. ಒಂದ್ ವೇಳೆ ದೇವರುಗಳ ಬಗ್ಗೆ ನಿಮ್ಗೆ ನಿಮ್ ಸ್ನೇಹಿತರು ಸಂಬಂಧಿಕರು ಹೇಳ್ಬೋದು, ಅದು ದೇವರು, ಅದಕ್ಕೆ ನೀನು ಪೂಜೆ ಮಾಡಿದ್ರೆ ನೀನು ಒಳ್ಳೇದ್ ಮಾಡುತ್ತೆ, ಆಶೀರ್ವಾದ ಕೊಡುತ್ತೆ ಅಂತ ಹೇಳ್ಬಿಟ್ಟು, ಅಂತ ಸಮಯದಲ್ಲಿ ನಿಜವಾದ ದೇವರು ಯಾರು, ಪವಿತ್ರ ಆತ್ಮನು ನಿನ್ನಲ್ಲಿ ಇರೋದ್ರ ಕುರಿತು ಅವ್ರ ಹತ್ರ ಹಂಚ್ಕೋಬಹುದು. So from this message, we read a lot of Old Testament Bible verses in Exodus. So if you read a little bit, you try to just understand that the tabernacle, the temple, it's all talking about the church. ಹಾಗಾಗಿ ನಾವು ಈಗ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ವಿಮೋಚನೆ ಕಾಂಡ ಮತ್ತು ಅಪೊಸ್ತಲಗಳಲ್ಲಿ ಓದ್ಕೊಂಡ್ವಿ ಸಭೆ ಕುರಿತಾಗಿ. ನೀವು ಇದನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. So the church building, it is important because all of the believers gather inside of the church building. But what kind of believers gather? They're the believers with the covenant. ಸೊ ಸಭೆ ಕಟ್ಟಡ ಮುಖ್ಯನೇ, ಆದ್ರೆ ಅದಕ್ಕಿಂತ ಮುಖ್ಯ ಯಾವುದು ಅಂದ್ರೆ ದೇವರ ಒಡಂಬಡಿಕೆನ ಹಿಡ್ಕೊಂಡಿರುವಂತ ದೇವರ ಮಕ್ಕಳಲ್ಲಿ ಕೂಡಿ ಬರೋದು ಮುಖ್ಯ. And it's the church where the mystery of Christ is proclaimed and all of the believers are filled with the Holy Spirit. ಆ ಸಭೆಯಲ್ಲಿ ಕೇವಲ ಕ್ರಿಸ್ತನ ರಹಸ್ಯವನ್ನ ಪ್ರಕಟಿಸಬೇಕು ಮತ್ತು ಅಲ್ಲಿರುವಂತವರೆಲ್ಲರೂ ದೇವರ ಆತ್ಮನಿಂದ ತುಂಬಿಸಲ್ಪಡಬೇಕು. So really, as evangelists as well, some people think that you can only share the gospel in the church. ಕೆಲವರೆಲ್ಲ ಹೇಳ್ತಾರೆ ಸಭೆಯಲ್ಲಿ ಮಾತ್ರ ವಾಕ್ಯವನ್ನ ಹೇಳ್ಬೋದು ಅಂತ. Of course, that is wrong because I am God's temple. Everywhere I go, I can preach the gospel. ನಾವು ದೇವರ ಆಲಯವಾಗಿರೋದ್ರಿಂದ ದೇವರ ಸಭೆಯಲ್ಲಿ ಮಾತ್ರ ಅಲ್ಲ, ನಾವು ಹೋಗೋ ಎಲ್ಲಾ ಕಡೆ ಕೂಡ ದೇವರ ಸುವಾರ್ತೆನ ಪ್ರಕಟಿಸಬಹುದು. So remnants, we are so important, and this blessing of salvation is not a small blessing. ಹಾಗಾಗಿ ಇಲ್ಲಿ ಇರುವಂತ ಎಲ್ಲ ಉಳಿದವರು ಅರ್ಥ ಮಾಡ್ಕೋಬೇಕು, ಈ ನೀನು ದೇವರ ಆಲಯವಾಗಿದ್ದೀಯ ಅನ್ನುವಂಥದ್ದು ಅದು ಸಾಧಾರಣವಾದ ಆಶೀರ್ವಾದ ಅಲ್ಲ. Out of the millions, billions of people living on this earth, God chose to save us. ಈ ಲೋಕದಲ್ಲಿ ಕೋಟ್ಯಾಂತರ ಜನ ವಾಸ ಮಾಡ್ತಿದ್ರು ಕೂಡ ಆತನು ವಾಸ ಮಾಡೋದಕ್ಕೆ ನಿನ್ನನ್ನು ಆರಿಸ್ಕೊಂಡಿದ್ದಾನೆ. And not just salvation, but he let us know the mystery of the blood of Jesus Christ, the offspring of the woman. ಕೇವಲ ರಕ್ಷಣೆಯಲ್ಲಿ ನಡೆಸೋದ್ ಮಾತ್ರ ಅಲ್ಲ, ಆತನ ರಹಸ್ಯವನ್ನು ಪರಿಪೂರ್ಣವಾಗಿ ನೀವು ತಿಳಿಸಬೇಕು ಅಂತ ಇದ್ದಾರೆ. So I really want you to have assurance this week that you are God's true temple. ಸೊ ಈ ವಾರ ಪೂರ್ತಿ ನೀವು ನಾನು ನಿಜವಾಗ್ಲೂ ದೇವರ ಆಲಯ ಅನ್ನುವಂತ ಭರವಸೆ ಉಳ್ಳವರಾಗಿರ್ಬೇಕು ಅಂತ ಆಸೆ ಪಡ್ತೀನಿ. And pray for many true churches to rise up in India that preach about the blood of Jesus. ಸೊ ನಾವೆಲ್ಲರೂ ಕೂಡ ದೇವರಿಗಾಗಿ ನಿಲ್ಲುವಂತಹ ಈ ಒಂದು ಭಾರತ ದೇಶದಲ್ಲಿ ಸ್ವಾತ ಸಾರುವಂತಹ ವ್ಯಕ್ತಿಗಳಾಗಿರ್ಬೇಕು. Thank you. Our pastor will pray for us. ಟೈಮ್ ಆಯ್ತು, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಾವೆಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ಬರ್ತಾ ಇದ್ದೇವೆ. ನಿಜವಾದ ಒಂದು ಆಲಯವಾಗಿ ನಾವಿರಲು ಅನೇಕರಿಗೆ ಸುವಾರ್ತೆನ ಸಾರಿ ಅಪಾರಿನ ರಾಜ್ಯದಲ್ಲಿ ನಡೆಸಲು ಕೃಪೆ ತೋರಿಸಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.